वक्षस्थले नासाग्रे नवोतियो करतले वेणु करे कंकणो सर्वांगे हरिचंदनो सुगलितो कंठे च मुक्तावली गोपस्त्री परिवेष्टितो गोपाल चूड़ामणि ಏನಪ್ಪವಾದ ಯಾದವರ ರಾಜನಂತ ಸತ್ರಾರ್ಜಿತ ವರ ಶಮಂತಕ ಮಣಿಯನ್ನು
ನಾನಾದರೂ ಸುಮ್ಮನೆ ಇರಬೇಕಲ್ಲ. ನನ್ನನ್ನು ಕರೆದು ಮುಗಿದು ಬೈದು ಛೀ ಮಾಡಿ ಅವನಿಗೆ ಭಾಷೆ ಕೊಟ್ಟು ತಂದೆ ತಾಯಿಗಳ ಭಾಷೆ ಕೊಟ್ಟು ಬಂದಿದ್ದೇನೆ. ಏನೇ ಆಗಲಿ ಈ ಶಮಂತಕ ಮಣಿ ಎಲ್ಲಿ ಹೋಯಿತು, ಏನಾಯಿತು ಅದರ ಬಗ್ಗೆ ಸಂಪೂರ್ಣ ತಿಳಿಯುವುದಕ್ಕಾಗಿ ಆ ಪ್ರಸೇನ ಯಾವ ಕಾಡಿಂದ ಬಂದಿದ್ದಾರೋ ಅದರ ದಾರಿಯಾಗಿ ಅವರ ಕುದುರೆ ಹೆಜ್ಜೆ ಗುರುತಡಿದು ತೆರಳುತ್ತಿದ್ದೇನಂತೆ. ಹೆಜ್ಜೆಯ ಗುರಿತನ್ನು ಹುಟ್ಟುಕೊಂಡು ಮುನ್ನಂತಾಯಿತು. ಇಲ್ಲಿ ಬಂದರೆ ಏನು ನೋಡುವುದು? ಪ್ರಶಾಂತವಾದ ನದಿ ತೀರವೇ ಸರಿ, ಆದರೆ ಈ ನದಿಯ ಪ್ರಶಾಂತತೆಯನ್ನು ಕುಲುಕಿರುವಂತಹ ದೃಶ್ಯ. ನನ್ನ ಮಿತ್ರನಾದಂತಹ ಪ್ರಸೇನ ರಕ್ತದ ಮಡುವಿನಲ್ಲಿ ಹೆಣವಾಗಿ ನಿಂತಿದ್ದಾನೆ. ಅದೇನು ಪ್ರಸೇನನ ಹೆಣದ ಪಕ್ಕದಲ್ಲಿ ಸಿಂಹದ ಹೆಜ್ಜೆಯ ಗುರು ಬಂದಿದೆ. ಸರಿ ಸರಿ, ಈ ಸಿಂಹಕ್ಕೂ ಪ್ರಸೇನನಿಗೂ ಏನು ಬಹಳ ಕಾಳಕವಾಗಿ ಪ್ರಸೇನ ಸತ್ತಿರುವುದು ಖಂಡಿತ. ಆದರೆ ಚಮಂತಕ ಮಣಿಯಲ್ಲಿ ಹೋಯಿತು. ಆಲೋಚನೆ ಮಾಡಿದರೆ ಅಲ್ಲೇ ಕರಡಿಯ ಹೆಜ್ಜೆ ಕುರಿತು ಕಾಣ್ತಾ ಇದೆ. ಆ ಕರಡಿಯ ಹೆಜ್ಜೆ ಕುರಿತು ಅದೆಲ್ಲೋ ಗುಹೆ ಕಡೆಗೆ ಹೋಗ್ತಾ ಇದೆ. ಇದು ಸರಿ. ಈ ಚಮಂತಕ ಮಣಿಯ ರಹಸ್ಯ ಸಿಗಬೇಕಾದರೆ ಆ ಕರಡಿಯ ಹೆಜ್ಜೆ ಗುರುತನ್ನೇ ಮುಂದುವರಿಸಿ ಆ ಗುಹೆಗೆ ಹೋಗಬೇಕು. ನನ್ನೊಂದಿಗೆ ಒಬ್ಬನೇ ಹೋಗುವುದಲ್ಲ. ನಾನು ಬರುವಾಗ ಯಾದವರ ಪಡೆಯನ್ನೇ ಪಡೆದುಕೊಂಡು ಬಂದಿದ್ದೇನೆ. ಯಾಕೆಂದರೆ ಈ ಕೃಷ್ಣ ಕಳ್ಳ, ಅವನು ತಪ್ಪು ಮಾಡುವಂತ ಒಂದು ಒಳ್ಳೆಯ ನಂಬಿಕೆ ಇದೆ. ಅದಕ್ಕಾಗಿ ನಾನು ಒಬ್ಬನೇ ಹೋಗಿ ಸಮಂತಕ ಮಣಿಯನ್ನು ತೆಗೆದುಕೊಂಡು ಬಂದರೆ ಎಲ್ಲೋ ಕೃಷ್ಣ ಪ್ರಸೇನನ್ನು ಕೊಂದು ತನ್ನ ತಪ್ಪನ್ನು ಮುಚ್ಚಲಿಕ್ಕೆ ಈ ಥರ ಮಾಡಿದ್ದಾನೋ ಅಂತ ಹೇಳಬಹುದು. ಏನು ಯಾದವರಿಗೆ ಭರವಸೆಯನ್ನು ಕೊಟ್ಟಿದ್ದೇನೆ, ನೀವು ಗುಹೆಯ ಹೊರಗೆ ಇರಿ, ಒಳಗಿರುವಂತ ಏನಿದೆಯೋ ಏನು ಅಪಾಯವಿದೆಯೋ ತಿಳಿಯದು, ಅದಕ್ಕೆ ನಾನೊಬ್ಬನೇ ಹೋಗುತ್ತೇನಂತ ಯಾದವರು ಭರವಸೆಯಿಂದ ಒಪ್ಪಿಕೊಂಡಿದ್ದಾರೆ. ಭಕ್ತಿಯಿಂದ ಕೃಷ್ಣ ಕೃಷ್ಣ ಎಂದು ಕೊಂದಾಡುತ್ತಿದ್ದಾರೆ. ಆ ಗುಹೆಯ ಒಳಗೆ ಹೋಗಿ ಮುಂದೆ ಇದೆ ಅಂತ ನೋಡಿಬಿಟ್ಟೇನಂತೆ.
ಆದರೆ ಈ ಬಾರಿ ಅದನ್ನು ತೆಗೆದುಕೊಂಡು ಬರಲಿಲ್ಲ. ಆ ಸಿಂಹದೊಡನೆ ಕಾದಾಡಿ ಈ ಸಮಂತಕ ಮಣಿಯನ್ನು ಸೆಳೆದು ತರುವ ಸಾಮರ್ಥ್ಯ ಗೋಳಲ್ಲಿರುವುದು ನನಗೆ ಕಾಣುತ್ತಾ ಇಲ್ಲ. ಆದರೆ ಅದನ್ನು ತಂದಿರುವವನು ಈ ಗುಹೆ ಯಜಮಾನನೇ ಇರಬೇಕು. ಅವನನ್ನು ಯಾರು ಅಂತ ಹೇಳಿ ಕರೀಲಿಕ್ಕೋಸ್ಕರ ನನ್ನ ಕೈಯಲ್ಲಿರುವ ಈ ಪಾಂಚಜನ್ಯ ಶಂಖವನ್ನು ಒಮ್ಮೆ ಒಳಗೆ ಬಿಡ್ತೇನಂತೆ. ನನ್ನ ಆರಾಧ್ಯ ದೈವ ಶಂಖ ಚಕ್ರ ಗದಾ ಪದ್ಮಧಾರಿ ಶ್ರೀಮನ್ನಾರಾಯಣ ಪ್ರತಿರೂಪ ನನ್ನ ದೈವ ಶ್ರೀರಾಮನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಓಹೋ, ಇಂಥ ಸಮಯದಲ್ಲಿ ನನ್ನನ್ನು ಗ್ರಹಕ್ಕೆ ಅತಿಕ್ರಮ ಪ್ರವೇಶ ಮಾಡಿರುವ ನೀನು ಯಾರು? ಎಲ್ಲಿಂದ ಬಂದೆ? ಬೇಗನೆ ಹೇಳು, ಇಲ್ಲದಿದ್ದರೆ ನಿನ್ನ ರುಂಡ ಮುಂಡದಿಂದ ಹೋಗಿ ರಕ್ತದ ಕೋಡಿ ಹರಿದೀತು. ಇದು ಗುಹೆ. ಗುಹೆ ಅಂದರೆ ಪ್ರಕೃತಿದತ್ತವಾದಂತಹ ವನ್ಯಜೀವಿಗಳ ಪ್ರದೇಶ. ಅದನ್ನು ನಿನ್ನ ಮನೆ ಅಂತ ಕೂಗ್ತಾ ಇದೆಯಾ? ಎಲೆ ಕರಡಿಯೇ, ನಾನು ಯಾರು ಅಂತ ಕೇಳ್ತಾ ಇದ್ದೀಯಾ? ಹೌದು, ಯಾರು ನೀನು?
ಏನು ನನ್ನ ಸಾಹಸವನ್ನು ಕೇಳಿದೆ? ಹೌದು, ಕೇಳ್ತಾ ಇರು. ಗೋವರ್ಧನ ಗಿರಿಯನ್ನ ಈ ಕಿರುಬೆರಳಿನಲ್ಲಿ ಎತ್ತಿದವನು ನಾನು. ಅಂಥ ಪ್ರಸಂಗ ಏನಾಯ್ತು? ಏಕೆಂದರೆ ಆ ಇಂದ್ರನಿಗಾಗಿ ಯಾದವರನ್ನ ಯಾವತ್ತೂ ಹವಿಸ್ಸನ್ನು ಕೊಟ್ಟವರು. ಯಾದವರಿಗೆ ಹೇಳಿದೆ, ನಿಮಗೆ ಏನಿದ್ದರೂ ರಕ್ಷಣೆ ಕೊಡೋದಿದ್ದರು, ಫಲ ಕೊಡೋದಿದ್ದರು ಈ ಗೋವರ್ಧನ ಗಿರಿ, ಅದನ್ನೇ ಪೂಜೆ ಮಾಡಿ ಎಂದು. ಇದರಿಂದ ಕೋಪಗೊಂಡಂಥ ಇಂದ್ರ ಧಾರಾಕಾರವಾಗಿ ಮಳೆಗರೆದ. ಆ ಮಳೆಗೆ ಹೆದರಿದಂಥ ಯಾದವರು ತಡಪಡಿಸುತ್ತಿರುವಾಗ ಈ ಆ ಗೋವರ್ಧನ ಗಿರಿಯನ್ನ ಕಿರುಬೆರಳಲ್ಲಿ ಎತ್ತಿ ರಕ್ಷಣೆ ಮಾಡಿದವನು ನಾನು. ನನ್ನ ಪರಾಕ್ರಮ ಕೇಳ್ತಾ ಇದೆಯಲ್ಲ, ನೋಡು, ನಿನ್ನ ಈ ಪರಾಕ್ರಮದ ಮಾತುಗಳನ್ನು ಹೇಳು. ಆ ಮಣಿಯನ್ನು ಕೊಟ್ಟು ಶರಣಾಗೋ, ಇಲ್ಲ ಅಂದ್ರೆ ಯಮನೆಡೆಗೆ ಹೋಗಲಿಕ್ಕೆ ನೀನು ಸಿದ್ಧತೆಯನ್ನು ಮಾಡಿಕೋ. ನೋಡು, ಆ ಮಣಿ ಇಚ್ಛೆಯನ್ನು ಅರಿತು ಕೊಡುವಂಥ ಒಂದು ಶ್ರಮಂತಕ ಮಣಿ ಎಂದು ನೀನು ತಿಳಿಸುವವರೆಗೂ ನನಗೆ ತಿಳಿದಿರಲಿಲ್ಲ. ಆದರೂ ಅದನ್ನು ನನ್ನ ಮಕ್ಕಳಾದಂಥ ಪ್ರವೀರ ಹಾಗೂ ಜಾಂಬವತಿ ಅವರ ಆಟಿಕೆಯಾಗಿ ಕಂಡಿರುವಂಥದ್ದು. ಕೇವಲ ಒಂದು ಬೆಟ್ಟವನ್ನು ಕಿರುಬೆರಳಿನಲ್ಲಿ ಎತ್ತಿರುವಂಥ ನೀನು ನನ್ನ ಬಳಿ ಬಂದು ಈ ರೀತಿ ಅಂಗಲಾಚಿ ಕೇಳಿದ ತಕ್ಷಣ ಕೊಡುವಂಥ ಮಣಿಯಲ್ಲ ಅದು. ಎಷ್ಟು ಬೆಟ್ಟ ಆಯ್ತದೆ ನೀನು? ಗೋವರ್ಧನ ಗಿರಿಯನ್ನ ಕಿರುಬೆರಳಲ್ಲಿ ಎತ್ತಿದ್ದೇನೆ. ಕಿರುಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿದೆ ನೀನು. ಮತ್ತೆ ನೀನೇನು ಮಾಡಿದೆ? ರಜತಾದ್ರಿ ಪರ್ವತದ ಕೇಳಿದ್ಯಾ ನೀನು? ಓ, ಎಲ್ಲರೂ ಕೇಳಿ. ಎಲ್ಲರೂ ಕೇಳಿದ್ದಾರೆ. ಆದರೆ ಆ ರಜತಾದ್ರಿ ಪರ್ವತದ ಕುರಿತಾದ ಕಥೆಯನ್ನು ಹೇಳುತ್ತೇನೆ, ಕೇಳು. ಹೇಳೋಣವಂತೆ ನಮಗೆ ಪ್ರಾಯ ಆದವನು ಶರಣಿ
ಸೀತಾ ಅನ್ವೇಷಣಾ ಕಾರ್ಯದಲ್ಲಿ ರಾಮ ಸೇತುವೆ ಕಟ್ಟುವ ಸಂದರ್ಭದಲ್ಲಿ ಎಲ್ಲ ಸಮಿತಿಯನ್ನೇ ಸುತ್ತಮುತ್ತ ಪ್ರಾಂತದಲ್ಲಿದ್ದ ಬೆಟ್ಟ ಗುಡ್ಡ ಮರಗಳನ್ನೆಲ್ಲ ಕಡಿದು ತಂದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಕಾರ್ಯದಲ್ಲಿದ್ದಾಗ ಬೆಟ್ಟ ಗುಡ್ಡಗಳು ಬಹಳ ಕಡಿಮೆ ಆಗೋದು. ಮುಂದೇನು ಮಾಡಬೇಕೆಂದು ತೋಚದೆ ಎಲ್ಲರೂ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾಗ ನನಗೆ ಕಂಡದ್ದೇನು ಬಲ್ಲೆಯ? ಏನು? ರಜತಾದ್ರಿಯ ಪರ್ವತ. ಕೂಡಲೇ ನಾನು ರಜತಾದ್ರಿಯ ಪರ್ವತಕ್ಕೆ ಹೋಗಿ ಇನ್ನೇನು ಪರ್ವತವನ್ನು ಬುಡ ಸಮೇತ ಎತ್ತಬೇಕೆನ್ನುವಷ್ಟರಲ್ಲಿ ಆ ಪರಶಿವನೇ ಬಂದು, ಅಯ್ಯ ಜಾಬವಂತರೇ, ನಮ್ಮ ಮದುವೆಯಲ್ಲಿ ಪಾನಕವನ್ನು ಹಂಚಿದವರು ನೀವು, ಸರಿ, ಈಗ ನಮಗೆ ಇರಲು ಸ್ಥಾನ ಇಲ್ಲದಂತೆ ಮಾಡುತ್ತಿದ್ದೀರಿ. ಹಾಗಾಗಿ ದಯವಿಟ್ಟು ಈ ಪರ್ವತವನ್ನು ನಮಗೆ ಬಿಟ್ಟು ಮಿಕ್ಕೆಲ್ಲ ಸುತ್ತಮುತ್ತಿರುವಂತ ಯಾವುದೇ ಪರ್ವತ